ಖಮನೇಯಿಯವರನ್ನ ಹತ್ಯೆ ಮಾಡಲಾಗಿದೆ. ಜೊತೆಗೆ ಯುದ್ಧದ ತೀವ್ರತೆ ಎಷ್ಟರ ಮಟ್ಟಿಗಿದೆ ಅಂತಂದರೆ ಇರಾನ್ನ ಹೆಣ್ಣುಮಕ್ಕಳ ಶಾಲೆ, ಆ ಶಾಲೆಯ ಮೇಲೆ ಅಮೆರಿಕ ಕ್ಷಿಪಣಿ ದಾಳಿ ಮಾಡಿದೆ. 85 ಮಕ್ಕಳು ಸತ್ತಿದ್ದಾರೆ. ಇಸ್ರೇಲ್ ಮೇಲೂ ಕೂಡ ಇರಾನ್ ಮೇಲಿಂದ ಮೇಲೆ ದಾಳಿ ಮಾಡ್ತಾ ಇದೆ. ಟೆಲ್ ಅವೀವ್ಗೆ ಅಪ್ಪಳಿಸ್ತಾ ಇವೆ ಕ್ಷಿಪಣಿಗಳು. ಆ ಪುಟ್ಟ ರಾಷ್ಟ್ರ ಅದೆಷ್ಟು ಯುದ್ಧ ಶಸ್ತ್ರಾಸ್ತ್ರಗಳನ್ನು ಸಂಗ್ರಹಿಸಿಟ್ಟಿರ್ಬೋದು. ನೀರು ಸಂಸ್ಕರಣಾ ಘಟಕ ಧ್ವಂಸ ಆಗಿದೆ. ಅದಾಗ್ತಿದ್ದಂಗೆನೇ ಅಲ್ಲಿಂದ ನೀರು ಒಂಥರ ಪ್ರವಾಹದ ರೀತಿಯಲ್ಲಿ ಬಂದಿದೆ. ಜಗತ್ತಿನಲ್ಲೇ ಅತಿ ದೊಡ್ಡ ನೀರು ಸಂಸ್ಕರಣಾ ಘಟಕ. ನಿಮಗೆ ಗೊತ್ತಿದೆ, ಕೆಲವೊಂದು ಕಡೆಗೆ ಎಲ್ಲ ಕಡೆಗೂ ಕೂಡ ಸಿಹಿ ನೀರು ಸಿಗಲ್ಲ. ಕೆಲವೊಂದು ಕಡೆಗೆ ಸಮುದ್ರದ ನೀರನ್ನೇ ಸಂಸ್ಕರಿಸಿ ಅದನ್ನು ಡ್ರಿಂಕಿಂಗ್ ವಾಟರ್ ಆಗಿ ಪರಿವರ್ತನೆ ಮಾಡ್ತಾರೆ. PV ಸಿಂಧು ದುಬೈನಲ್ಲಿದ್ದಾರೆ. ಪರಿಸ್ಥಿತಿ ಅಲ್ಲಿ ಭೀಕರ ಅಂತ ಅನಿಸ್ತಾ ಇದೆ. ಅವರ ಹತ್ತಿರದಲ್ಲಿರುವಂಥ ಸ್ಥಳದಲ್ಲೇ ಸ್ಫೋಟ ಸಂಭವಿಸಿದೆಯಂತೆ. ಈಗ ಹೆಂಗೋ ನಾವು ಓಡ್ ಹೋಗಿ ಬಚಾವಾದ್ವಿ ಅಂತ ಹೇಳಿದ್ದಾರೆ. ಎಂದೂ ಕೂಡ ಈ ರೀತಿ ದುಬೈ ಇಂಥ ಆಕ್ರಮಣಗಳು ಕಂಡಿಲ್ಲ. ಜಗತ್ತಲ್ಲಿ ಏನು ಬೇಕಾದ್ದಾಗಲಿ ಅದು ಭಾಳ ಸೇಫ್ ಅನ್ನುವಂಥದ್ದು ಮನೋಭಾವನೆ. ಯಾಕಂದರೆ ಅವರ ನೀತಿಗಳೇ ಅಷ್ಟು ಚೆನ್ನಾಗಿದೆ. ಆದರೆ ಅಲ್ಲಿಗೂ ಕೂಡ ಈಗ ಅಪಾಯ ತಟ್ಟಿದೆ.